ಏನಾದ್ರು ದೂರು ಕೊಟ್ಟರೆ ನಿಮ್ಮದು ಟೆಂಡರ್ ಕ್ಯಾನ್ಸಲ್ ಆಗುತ್ತೆ. ಗೊತ್ತಾ ನಿಮಗೆ? ಜಿಲ್ಲಾಧಿಕಾರಿಗಳು ಆದೇಶನೆ ಮಾಡಿಬಿಟ್ಟಿದ್ದಾರೆ, ಯಾವುದೇ ರೀತಿಯಾದಂಥ ಲಂಚಕ್ಕೆ ಆಸ್ಪದ ಇಲ್ಲ. ಲಂಚ ಕೇಳುವಂಥ ಸಾಕ್ಷ್ಯಾಧಾರಗಳಿದ್ರಪ್ಪ ಅಂದರೆ ಅವರ ಲೈಸೆನ್ಸನ್ನು ಏನಿದು ಟೆಂಡರ್ ಕರೆದಿ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತೇಳಿ ಪತ್ರಿಕೆಯಲ್ಲೇ ಹೇಳಿದ್ದಾರೆ. ಹೌದಾ? ಈಗಲೇ ನೀವು ಯಾರ್ಯಾರ ಹತ್ರ ಇಸ್ಕೊಂಡಿದ್ದೀರಿ, ನೀವು ಗುಪ್ತವಾಗಿ ನಮಗೆ ಗೊತ್ತಾಗೋದು ಬೇಡ, ಇಸ್ಕೊಂಡವ್ರ ಹತ್ರ ವಾಪಸ್ ಕೊಟ್ಟರೆ ನಿಮಗೂ ಒಳ್ಳೇದು, ನಮಗೂ ಇಲ್ಲ ಅಂತಂದ್ರೆ ಅಲ್ಲಿ ರಾಜ್ಯದ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಅದೇ ಸಾಕ್ಷಿ ನಮಗೆ ಮತ್ತೇನ್ ಬೇಡ. ಇವ್ರು ಹೇಳಿದ್ದಾರೆ, ಏನಣ್ಣ ನನ್ನ ಹೆಸರು, ಯಾವ ಯರಗುಡಿಯವರು, ಭೀಮರೆಡ್ಡಿ ಅಂತ ಹೇಳಿ. ಇವರು ಲಂಚ ಕೇಳಿದ್ದು ನಿಜ. ಲಂಚ ಅಲ್ಲ, ಇವರಲ್ಲ, ಇವ್ರು ಇದೇ ಈ ಖರೀದಿ ಕೇಂದ್ರದಲ್ಲಿ. ಹೌದಾ? ಇದೇ ಸಾಕ್ಷಿ ಸಾಕು ನಮಗೆ. ಓಕೆನಾ? ದಯವಿಟ್ಟು ಸ್ವಾಮಿ, ನೀವು ರೈತರ ಮಕ್ಕಳಾಗಿದ್ರೆ ನಿಜಕ್ಕೂ ಕೂಡ ಓಕೆನಾ? ಯಾಕೆ ನೀವು ಸರ್ಕಾರ ಕೊಟ್ರಾ? ಆಯ್ತು, ಕ್ವಿಂಟಲ್ಗೆ ನಿಮ್ದು ಡ್ಯಾಮೇಜ್ ಐತೆ ಅಂತ ಏನೋ ಸರ್ಕಾರ ಆದೇಶ ಮಾಡಿತಾ? ಡ್ಯಾಮೇಜ್ ಇದ್ದಂತ ಮಾಲಿಗೆ 50 ರೂಪಾಯಿ 100 ರೂಪಾಯಿ ಎಕ್ಸ್ಟ್ರಾ ಸಂಗ್ರಹಣ ಮಾಡಿ ಅಂತೇಳಿ AC ಹೇಳಿದನ, DC ತಹಸೀಲ್ದಾರ್ ಹೇಳಿದನ. ಆಯ್ತು, ಈಗಾಗಲೇ ಬೇರೆ ಬೇರೆ ರೈತರ ಹತ್ರ ವಸೂಲಿ ಮಾಡಿದ್ರಲ್ಲ, ಲಂಚ ತಗೊಂಡ್ರಲ್ಲ ನಿಮ್ಮ ಈ ಖರೀದಿ ಕೇಂದ್ರದವ್ರು. ಯಾರಿಗೆ ಕೊಟ್ರಿ? ಏನಾದ್ರು ಸರ್ಕಾರ ಕೊಟ್ರ? ಏನ್ ಜಿಲ್ಲಾಧಿಕಾರಿಗಳ ಅಕೌಂಟಿಗೆ ಹಾಕಿದ್ರ? ಮತ್ತೆ ಯಾರಿಗೆ ಕೊಟ್ಟಿರಲ್ಲ? ನೀವು ಹೊಟ್ಟೆ ತುಂಬಿಸ್ಕೊಂಡ್ರ? ಅಲ್ಲ, ನೀವಂತಂದ್ರೆ ನೀವಲ್ಲ, ನಿಮ್ಮ ಏನು ಸಿಬ್ಬಂದಿಗಳು ಹೊಟ್ಟೆ ತುಂಬಿಸ್ಕೊಂಡ್ರ? ಅದೇ ಈ ಜೋಳ ಮುಟ್ಟಿ ಹೇಳ್ಬಿಡೋಣ. ತಮ್ಮ ಒಂದು ಸ್ವಲ್ಪ ಜೋಳ ತಮ್ಮ, ಈ ಜೋಳ ಮುಟ್ಟಿ ನಿಮ್ಮ ಸಿಬ್ಬಂದಿ ಎಲ್ಲಿ ಹೋದ್ರು? ಅವ್ರನ್ನ ಕರೀರಿ. ಅಣ್ಣವ್ರೆ ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ. ಯಾವ ರೀತಿ ನಮ್ಮ ಕಡೆನೇ ಬೇರೆ ರೀತಿ ಇರುತ್ತೆ. ನಮ್ಮಲ್ಲಿ ಇಲಾಖೆ ಬೇರೆ ಬೇರೆ ಇಲಾಖೆ ಸಿಬ್ಬಂದಿನೇ ಮಾಡ್ತಾರೆ. ಅಂತಂದ್ರೆ ಯಾವ ರೀತಿ, ಅದಕ್ಕೆ ಸ್ವಲ್ಪ ವಿವರಣೆ ಯಾವ ರೀತಿ ಬಳ್ಳಾರಿಯಲ್ಲಿ ಮೇನ್ ಕೇಂದ್ರ ಐತ್ರಿ. ರೈತರಿಗೆ ಇಲ್ಲಿಂದ ಬಳ್ಳಾರಿಗೆ ಹೋಗ್ಬೇಕಂದ್ರೆ ಸಿಟಿಗೆ ಬಹಳ ತೊಂದರೆ ಆಗುತ್ತೆ ಅಂತೇಳಿ ಸರ್ಕಾರದವರು ಮತ್ತೆ ಇಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದ ರೈತರೆಲ್ಲ ಸೇರಿ ಏನು ಮಾಡಿದ್ರು, ಮನವಿ ಕೊಟ್ಟು ನಮ್ಮ ಹೋಬಳಿಗೆ ಒಂದು ಮಾಡಿ ಅಂತ ಹೇಳಿ ಮಾಡೋರಿಗೆ ಇದು ಈ ವರ್ಷ ಹೋಬಳಿ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಬಹಳ ಅನುಕೂಲ ಆಗಿದೆ, ಇದರಲ್ಲಿ ಎರಡನೇ ಮಾತಿಲ್ಲ. ಸೊ ಆಗಿರ್ತಕ್ಕಂಥ ವಿಚಾರವಾಗಿ ನಾವು ಇಲಾಖೆಗೆ ಮತ್ತು ಇವರಿಗೆ ಧನ್ಯವಾದ ತಿಳಿಸ್ತೀವಿ. ನಾವು ಕೂಡ ಧನ್ಯವಾದ ತಿಳಿಸ್ತೀವಿ. ಸಹಜ, ಯಾಕಂದ್ರೆ ಇಲ್ಲಿಂದ ನಾವು ಹಾಕೊಂಡು ಬೇಕಾದ್ರೆ 20-25 ರೂಪಾಯಿ ಖರ್ಚು ಬರೋದು, ಇಲ್ಲಿಗಾದ್ರೆ 5-10 ರೂಪಾಯಿ ಖರ್ಚು ಬರುತ್ತೆ. ನಮ್ಮ ಮಾಲ್ ನಮ್ಗೆ ಸೀದಾಗುತ್ತೆ. ಆಮೇಲೆ ನೇರವಾಗಿ ಕೂಡ ನಾವು ಭಾಳ ದಿನ ವೇಟ್ ಮಾಡೋಕ್ಕೂ ಆಗಲ್ಲ. ಸೊ ನಾವು ಅತಿ ಶೀಘ್ರದಲ್ಲೇ ನಮ್ಮ ಬೆಲೆಗಳಾಗಿ ನಮ್ಮ ಮಾಲ್ ಬಳಸೋಕೆ ಅನುಕೂಲ ಆಗುತ್ತೆ. ಆದರೆ ನೀವು ಬಂದಿರತಕ್ಕಂಥದ್ದು ಇಲ್ಲಿ ವಿಚಾರ ಏನಿದೆ, ಯಾರಿಗೆ ಏನು ಕೊಟ್ಟಿದ್ದಾರೋ ಮಾಡಿದಾರನ್ನು ನೇರವಾಗಿ ಕೇಳಿ, ಸಂತೋಷ ಇಲ್ಲ ಅಂತ ಹೇಳಲ್ಲ. ಈ ಬರೋದ್ರಿಂದ ತಪ್ಪು ಮಾಡಿದ್ರು ಎಚ್ಚೆತ್ತಾರೆ. ಆದರೆ ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಏನಾದರೂ ಲೋಪದೋಷಗಳಿದ್ರೆ ದಯಮಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ ಮೋಸ ಅಂತ ನೋಡ್ಕೊಂಡು ಹೋಗೋದೇ ಭಾಳ ಒಳ್ಳೆಯದು. ಅವ್ರಿಗೆ ಅದನ್ನೇ ಹೇಳ್ತಾರೆ ಪಾಪ ಅಧಿಕಾರಿಗಳಾಗಿ ಬಹಳ ಚೆನ್ನಾಗಿ ಆಕ್ಚುಲಿ ಇವ್ರು ಹೇಳ್ಬೇಕಾದ್ರೆ ಇದು ಬಹಳ ಆಳು ಬಿದ್ದಿರ್ತಕ್ಕಂಥ ಗೋಡನ್ನ ಸರ್ಕಾರಿ ಕಚೇರಿಯನ್ನ ನಿಂತ್ಕೊಂಡು ಮಾಡಿಸಿದ್ದಾರೆ. ಅದಕ್ಕೂ ಹೋರಾಟ ಕೂಡ ಆಗಿದೆ. ನಿಮ್ಮ ಥರನೇ ಕಾರ್ಯಕ್ರಮಕ್ಕೆ ಏನು ಪ್ರೆಸ್ ಮೀಟ್ನವ್ರು ಬಂದ್ಬಿಟ್ಟು ಎಲ್ಲ ಅಪ್ರಿಷಿಯೇಟ್ ಮಾಡಿ ಹೋಗಿದ್ದಾರೆ. ಸೊ ಆದರೆ ಇವತ್ತು ಯಾರೋ ಒಬ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಎಲ್ಲರಿಗೂ ತೊಂದರೆ ಆಗಂಗೆ ಮಾಡಬಾರ್ದು. ಅದನ್ನೇ ಹೇಳೋದು. ಆಗಿರ್ತಾರೆ ಮಾಲು ಭಾಳ ಇದೆ. ಒಂದು ಕಾಟ 2 ಕಾಟಕ್ಕೆ ಆಗದಂಗೆ ಇನ್ನು 3-4 ಕಾಟ ಎಲ್ಲ ಜೋಳವನ್ನು ನಾವು ಮಾರಾಟ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಎಷ್ಟು ದಿವಸ ಇದು ನಡಿಬೇಕು, ಹೇಗಾಗಬೇಕು ಕ್ರಮ, ಅದ್ರ ಬಗ್ಗೆ ಹೇಳಿ. ಆಗಿದೆ ಸರ್, ಈಗ ಖರೀದಿ ಕೇಂದ್ರ ಪ್ರಾರಂಭವಾಗಿ ಇವತ್ತು 131-132 ಲಾಟ್ ನಡೀತಾ ಇದೆ. ನಮ್ದು 171 ಲಾಟ್ ಬಂದಿದೆ. ಮುಂದಿನ ದಿನ ಬರುತ್ತೆ. ಈಗ ಯಾಕಂದ್ರೆ ಮಳೆಗಾಲ ಪ್ರಾರಂಭ ಆಗ್ತದೆ. ರೈತರು ಎಲ್ಲಿ ಬೇಕಾರಲ್ಲಿ ಮಳೆಗಾಲಲ್ಲಿ ಹಾಕೊಂಡಿರ್ತಾರೆ. ಮಳೆ ಬರೋದ್ರಿಂದ ಸಮಸ್ಯೆ ಆಗ್ತದೆ. ಈಗ ಆಲ್ರೆಡಿ ಮತ್ತೆ ಇರ್ತಕ್ಕಂಥ ಮಾಲಿಗೆ ಹುಳ ಬೀಳ್ತಾ ಇದಾವೆ.
ಮತ್ತೆ ನಾಳೆ ಡ್ಯಾಮೇಜ್ ಆದ್ರೆ ನಾವೇ ಸಮಸ್ಯೆ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ನಾವು ಖರೀದಿ ಕೇಂದ್ರದಿಂದ ಕೇಳಿದ್ರೆ ಒಂದೆರಡು ಕಾಟಗಳು ಇಟ್ಕೊಂಡು ದಿನಕ್ಕೆ ಒಂದೆರಡು ಮೂರು ಗಾಡಿಗಳು ಮಾರ್ದಂಗೆ ಒಂದು 5-6 ಲಾರಿ ಮಾಡಿದ್ರೆ ಒಂದು 4-5 ವಾರದೊಳಗಡೆ ಮುಗಿತೈತೆ. ಅದನ್ನ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಒಂದು ತಿಂಗಳು ಬೇಕಾ? 15 ತಿಂಗಳಾದ್ರೆ ನಾಳೆ ಡಿ ಕೆ ಮಾತಾಡ್ತಾರೆ. ಇವ್ರ ಮೇಲೆ DM ಅಂತ ಹೇಳಿ. ಅವ್ರು ಮಾಡಲಿ. ಇನ್ನೊಂದು 4 ಕಾಟ ಕೊಟ್ಟು ಇನ್ನೊಂದು ಲಾರಿ ಚೇಂಜ್ ಮಾಡಿ ಲಾರಿ ಕಳಿಸ್ಬೇಕಲ್ಲ, ಅವ್ರ ಜವಾಬ್ದಾರಿ. ಆ ಕಾಟ ಮಾಡಿ ಎಲ್ಲಿ ಇಟ್ಕೊಂಡ್ರಿ? ಇಲ್ಲಿ ಎಲ್ಲರೂ ಸಂಗ್ರಹ ಮಾಡೋಕ್ಕಾಗತ್ತಾ? ಇಲ್ಲ ಸರ್, ಕಳಿಸ್ಬಿಡೋದು. ಮತ್ತೆ ಲಾರಿ ಇಲ್ಲ ಅಂದ್ರೆ ನೀವೇ ಲಾರಿ ಅಂತಂದ್ರೆ ಕಂಪ್ನಿಯಿಂದ ಬರ್ಬೇಕು, ಮತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಸರ್. ನಾವು ಅದನ್ನ ಕೇಳ್ತೀವಿ. ಹಾ, ಈ ತರ ಇಲ್ಲಿ ರೈತರು ಈ ತರ ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ದಿನ 1 ಗಾಡಿ 2 ಗಾಡಿ ಕಾಟ ಮಾಡಿದಪ್ಪ ಅಂದ್ರೆ ಇವತ್ತು ಇನ್ನೂ 3 ತಿಂಗಳು ಬೇಕು, 4 ತಿಂಗಳು ಬೇಕು ಗೊತ್ತಾಗಲ್ಲ. ಹುಳ ಬೀಳ್ತಾವ ನೋಡಿ, ಅಣ್ಣ ಹೇಳ್ತಾ ಇದ್ದಾನೆ ಹುಳ ಬೀಳ್ತಾವಂತ. ಲಾಸ್ ಯಾರಿಗೆ? ದಿವಸಕ್ಕೆ ಎಷ್ಟು ಲಾರಿಗಳು ಬೇಕಾಯ್ತವೆ? ಒಂದು 5 ಲಾರಿನ ಬೇಕು ಸರ್. ನೋಡಿ ಈಗ ಅವರು ನಮ್ಮ ರೈತರು ಇನ್ನೊಬ್ರು ಹೇಳಿದ್ರು 10 ಲಾರಿ ಬೇಕು. ನೀವು ಇಲ್ಲ, ನಮ್ಮ ನಂಬರ್ ಕೊಡಿ, ನಾವು ಮಾತಾಡ್ತೀವಿ. ನೀನು ಮಾತಾಡಪ್ಪ, ಇಸ್ಕೊಂಡು ಮಾತಾಡೋದು. ಅಕ್ಟೋಬರ್ದಾಗ ಇನ್ನೊಂದು ಹೇಳ್ತಾರೆ ಏನು ಇದೇ ವ್ಯವಹಾರ ಇದೇ ನಡೀತಿಲ್ಲ. ಅದನ್ನ ಸತ್ಯ ಯಾವಾಗ ಗೊತ್ತಲ್ಲ. ಅಂದ್ಕೊಂಡ್ರೆ ನಾ ಭಯ ಅಷ್ಟೇ ಕೃಷಿಗೇನೆ ಇಸ್ಕೊಂಡ್ಬಿಡೋದು. ಕೃಷಿಗೆ ರೈತರು ಕೊಟ್ಟರೆ ಓಕೆ, ಆದ್ರೆ ಒತ್ತಾಯ ಮಾಡೋದು ಕೃಷಿ ಆಗಲ್ಲ, ದಬ್ಬಾಳಿಕೆ ಆಗುತ್ತೆ. ಹೌದು ಸರ್? ಎಲ್ಲ ರೈತರು ಮಾತಾಡಿ. ಗಾಳಿ ಕಲ್ತ್ಕೊಂಡ್ರೆ ನಾಳೆ ಅವ್ರು ನೋಡಿ ಬೇಕನ್ನೋ ಒಂದು ಪರಿಸ್ಥಿತಿ ಬರ್ತದೆ. ಅದು ಆಗಬಾರ್ದು. ಪೂರ್ವಕವಾಗಿ ರೈತರು ಕೊಟ್ಟೇ ಕೊಡ್ತಾರೆ. ಯಾರು ಅದನ್ನ ಒತ್ತಾಯ ಕೇಳಬಾರ್ದು. ಒತ್ತಾಯ ಮಾಡಿದ್ದು ರೆಕಾರ್ಡ್ ಇದೆ ಇದ್ರೆ ನನ್ನ ಹತ್ರಗೆ 50 ಮಂದಿ ಮಾಡ್ಯಾರೆ. ಹೋಗ್ಲಾಗ 50 ಮಂದಿ ಮಾಡ್ಯಾರೆ, ರೂಪಗುಡಿಗೆ 50 ಮಂದಿ ಮಾಡ್ಯಾರೆ, ಬಳ್ಳಾರಿಗೆ 50 ಮಂದಿ ಮಾಡ್ಯಾರೆ. ಪ್ರತಿ ಕ್ವಿಂಟಲ್ಗೆ 2,500 ರೂಪಾಯಿ ಒಂದು ಟ್ಯಾಕ್ಟ್ರಿ ಫಿಕ್ಸ್ ಮಾಡಿಬಿಟ್ಟಾರೆ. ಹೋಗೋದು ರೈತರು ಕಾಣಕ್ಕಲ್ಲ, ಬಾಡಪಗಳ ಕೊಡ್ತಾರೆ. ರೈತರೇನೇ ಕಾಳ್ರು, ನಾವೇ ಕಾಳ್ರು. ಹೌದೌದು, ಹೇಳಲ್ಲ. ಯಾಕಂತಂದ್ರೆ ನಂದು ತುಂಬಲ್ಲ, ನಿಂದು ಸಪೋರ್ಟ್ ಮಾಡೋದ್ರಿಂದ ಎಲ್ಲರಿಗೆ ಸಮಸ್ಯೆ ಇದಾಗಿದೆ. ಟಾಟಾಸು ಸ್ವಲ್ಪ ಲಾರಿಗೂ ಸ್ವಲ್ಪ ಜಾಸ್ತಿ ಮಾಡೋದು ಸರ್, ಟೈಮ್ ಕಡಿಮೆ ಇದೆ ಸರ್. 23 ಲಾಸ್ಟ್ ಡೇಟ್. ಸ್ವಲ್ಪ ಇವ್ರು ಹೇಳಿ ಸರ್. ಸರ್ ನಮಸ್ತೆ, ನಾನು ನಿರುಪಾದಿ ಗೋಮರ್ಸ್ ಅಂತ ಸರ್, KRS ಪಕ್ಷದಿಂದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ. ಇವತ್ತು ನಾವು ಮೋಕ ಹೋಬಳಿಯ ಏನು ಜೋಳ ಖರೀದಿ ಕೇಂದ್ರದಲ್ಲಿ ಇದ್ದೀವಿ. ವಿಷಯ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತಂದರೆ, 100 ಜನ ರೈತರು ಇಲ್ಲಿ ಏನಾದರೂ ಸ್ವಲ್ಪ ಡ್ಯಾಮೇಜ್ ಬಂತಂದರೆ, ಜೋಳ ಡ್ಯಾಮೇಜ್ ಬಂತಂತಂದರೆ ಇಲ್ಲಿನ ಸಿಬ್ಬಂದಿಗಳು ಮತ್ತು ಯಾರಿಲ್ಲ ಮುಖ್ಯಸ್ಥರು ಇದ್ದಾರಲ್ಲ, ಅವರು ರೈತರಿಂದ 50 ರೂಪಾಯಿ ಕ್ವಿಂಟಲಿಗೆ, 50 ರೂಪಾಯಿ ಕ್ವಿಂಟಲಿಗೆ 100 ರೂಪಾಯಿ ಹೆಂಗೆ ಬರುತ್ತೆ ಹಂಗೆ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರು ಬಂದಿತ್ತು. ಆ್ಯಕ್ಷನ್ ಮಾಡಬೇಕು. ಆಮೇಲೆ ಈಗ ನೇರವಾಗಿ ಪ್ರತ್ಯಕ್ಷದರ್ಶಿಗಳೇ ಇದ್ದಾರೆ, ಇಲ್ಲಿ ಕೊಟ್ಟವರು ಹೇಳ್ತಾ ಇದ್ದಾರೆ, ಇನ್ನೂ ಕೊಟ್ಟಿಲ್ಲ ಕೇಳ್ತಾ ಇದ್ದಾರಂತೆ. ನಿಂದು ಡ್ಯಾಮೇಜ್ ಇದೆ, ಕ್ವಿಂಟಲಿಗೆ ಅಷ್ಟಾಗುತ್ತೆ, ನಿನ್ನ ಟೋಟಲ್ ಕ್ವಿಂಟಲಿಗೆ ಇಷ್ಟಾಗುತ್ತೆ, ಇಷ್ಟೆಲ್ಲ ಜೋಳ ಬೆಳೆದಿದೆಯಾ, 53ಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ, ಕೊಡು ಅಂತೇಳಿ ಒತ್ತಾಯ. ಇವ್ರು ಹೇಳ್ತಾ ಇದ್ದಾರೆ ರೈತರು ಖುಷಿ ಕೊಟ್ಟರೆ ತಗೊಳ್ತಾ ಇದೀವಿ ಅಂತ. ಖುಷಿ ಕೊಟ್ಟರು ಕೂಡ ತಗೋಬೇಕಂತ ನೀವೇನಾದ್ರೂ ಆದೇಶ ಮಾಡಿದರೆ ಸರ್? ಅಲ್ಲ, ಈಗ ನಾವು ಜೋಳ ಅದನ್ನೇ ಖುಷಿ ವಿಷಯ ಆಮೇಲೆ ದುಃಖ ಪಡುವ ವಿಷಯ ಇಲ್ಲ. ನೀವು ಕೆಲಸಕ್ಕೆ ಬಂದ್ರಿ, ಕೆಲಸ ಮಾಡೋದು ಅಷ್ಟೇ. ಈಗ ಇವ್ರು ರೈತರ ಹತ್ರ ಖುಷಿ ಕೊಡು ಏನೋ ಏನದು ನಾವ್ ಅದನ್ನ ನಾ ಹೇಳ್ತೇನ್ರಿ, ಅದನ್ನ ನಾವು ವಿಷಯ ಮಾತಾಡಂಗ ಇಲ್ಲ ಅಂತ ಏನ್ ಹೇಳ್ತೀವ್ರಿ. ಅದನ್ನ ನೀವು ಕೇಳಂಗಿಲ್ಲ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ನಿಮ್ದು ಅವ್ರು ಬರಬೇಕು, ಜೋಳ ಹಾಕ್ಬೇಕು, ಅವ್ರ ಪಾಡಿಗೆ ಅವ್ರು ಹೋಗ್ಬೇಕು. ನಿಮ್ದು ಏನಿದೆ ಲೆಕ್ಕಪತ್ರ ವ್ಯವಹಾರ, ಎಷ್ಟು ಕ್ವಿಂಟಲ್ ಆಯ್ತು, ಎಷ್ಟು ಇವ್ರಿಗೆ FID ನಂಬರು ಕ್ಲಿಯರ್ ಮಾಡ್ಬೇಕು ಅಷ್ಟೇ ಅಲ್ವಾ? ಅದ್ರ ಪ್ರಕಾರ ಕೊಡ್ಬೇಕು. ಈಗ ಇಲ್ಲಿ ರಿಜಿಸ್ಟ್ರೇಷನ್ ಆದಂತದ್ದು ಅವ್ ಅಣ್ಣ ಎಲ್ಲೋದ, ಹುಡುಗ ಎಲ್ಲೋದ? ಈಗ ನಾನು ಸುಳ್ಳು ಹೇಳಿದ್ರೆ ನೇರವಾಗಿ ರೈತನೇ ಮಾತಾಡ್ತಾನೆ. 2 ನಿಮಿಷದಲ್ಲಿ ಮಾತಾಡಪ್ಪ. ಈಗ ರೈತ ಈತ ಜೋಳ ಹಾಕಕ್ಕೆ ಬಂದಿರುವಂತ ರೈತ ಈತ ಮಾತಾಡ್ತಾನೆ, ಕೇಳಿಸ್ಕೊಳ್ಳಿ. ಹೇಳಪ್ಪ. ಅವ್ರಿಗೆ ಯಾರ ರೈತರು ಕೊಟ್ಟಾರಲ್ಲ FID ನಂಬರ್ ಹಾಕ್ಸಿ, ಅವ್ರ ಕಡೆಯಿಂದ ಅವ್ರು ಲೆಟರ್ ಕೊಡ್ತೀವಿ ನನಗೆ. ಹಂಗ ಇದು ಮಾಡಾರ ಅಂತ ಹೇಳಿಸಿದ ಯಾರ ರೈತರುಗಳ ಕಡೆಯಿಂದ ಮಾಡ್ಯಾರಲ್ಲ ಅವ್ರ ರೈತರ ಕಡೆಯಿಂದ ಯಾವ ಪಾಯಿಂಟ್ ಐತಲ್ಲ ಪಾಯಿಂಟ್ ಹೆಸರು ಹಾಕ್ಸಿ, ಪಾಯಿಂಟ್ ಹಾಕ್ಸಿ ಇಂತಿಂತ ರೈತರು ಅವ್ರ FID ನಂಬರ್, ಅವ್ರ ರೈತರ ಹೆಸರು ಹಾಕ್ರಿ, ಹಾಕಿ ಒಂದು ಲೆಟರ್ ಅಲ್ಲ ಇರ್ಲಿ ಸರ್, ಈಗ ಇದನ್ನ ನಿಮ್ ಗಮನಕ್ಕೆ ತರಬೇಕಾಗಿದ್ದು ತರ್ತಾ ಇದೀವಿ. ಅದನ್ನ ನಾವು ಮುಂದಿನ ಹಂಗ್ ಬೇಡ್ರಿ, ಒಂದ್ ನಿಮಿಷ ರೀ. ನಾವು ಅದು ಅರಳ್ತಾ ಇದ್ರೇನೆ ಅವಾಗ ಅದನ್ನ ಒಂದ್ ಸ್ವಲ್ಪ ನಾವು ಹೌದೌದು. ಅದಕ್ಕೆ
ಈಗ ನಾವು ಬಂದಿದ್ದೀವಿ, ಇಲ್ಲಿನ ಸಿಬ್ಬಂದಿಗಳು ತಪ್ಪು ಒಪ್ಕೊಂಡಿದ್ದಾರೆ. ಇಲ್ಲ ಸರ್, ನಮ್ಮವ್ರು ಏನಾದರೂ ಮಾಡಿದರೆ ಅದನ್ನು ನಾನು ಇನ್ನು ಮುಂದೆ ಮಾಡೋದಿಲ್ಲ, ಸರಿಪಡಿಸ್ಕೊಳ್ತೀನಿ ಅಂತ ತಪ್ಪು ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಕೂಡ ನಾಳೆ ನಾಡಿದ್ದು ಏನಾದ್ರು ಅಂತಾರೆ ಬಂದ್ರಪ್ಪ ಅಂದರೆ ನಾನು ಸಾಕ್ಷಿ ಸಮೇತ ನಿಮ್ಮ ನಂಬರ್ನ ನಾನು ಸೇವ್ ಮಾಡಿಕೊಂಡು ಅವ್ರ ಮೇಲೆ ನಾನೇ ಖುದ್ದಾಗಿ ದೂರು ಕೊಡ್ತೀನಿ. ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕು, ಯಾವ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ತೀರಿ ಅಂತ ನಾನು ನೋಡ್ತೀನಿ. ಎರಡನೇ ವಿಷಯ ಇರಲಿ, ಎರಡನೇ ವಿಷಯಕ್ಕೆ ಬರ್ತೀನಿ ಸರ್. ಸರ್, ರೈತರ ಪರವಾಗಿ ನಾವು ರೈತರ ಪರವಾದಂಥ ಕೆಲಸ ಮಾಡೋರು ದೂರು ಕೊಟ್ಟರೆ ನೀವು ಸ್ವೀಕರಿಸಲ್ವಾ? ಅದ್ರ ಮೇಲೆ ಆ್ಯಕ್ಷನ್ ಮಾಡಲ್ವಾ? ಹಾಂ, ಅದಕ್ಕೆ ಈಗ ಎರಡನೇ ವಿಷಯಕ್ಕೆ ಬರ್ತೀನಿ. ಎರಡನೇ ವಿಷಯ ಏನಂತ ಹೇಳಿದ್ರೆ, ಕೇವಲ ಇಲ್ಲಿ 2-3 ಲಾರಿಗಳು ಬರ್ತಾ ಇದ್ದಾವೆ. ದಿನನಿತ್ಯ 5ರಿಂದ 6 ಜನದ ರೈತರದ್ದು ಮಾಲ್ ಮಾತ್ರ ಕಾಟ ಆಗ್ತಾ ಇದೆ. ನೀವೇನೋ ಡೆಡ್ಲೈನ್ ಕೊಟ್ಟಿದ್ದೀರಂತ, ಈ ತಿಂಗಳು 23ನೇ ತಾರೀಕಿಗೆ ಒಳಗಡೆಗಾಗಿ ಎಲ್ಲ ರೈತರು 30ನೇ ತಾರೀಕು ಒಳಗಡೆಗಾಗಿ ಎಲ್ಲ ರೈತರು ತಮ್ಮ ಜೋಳವನ್ನು ತಂದು ಹಾಕಬೇಕು ಅಂತೇಳಿ. ಇದು ಹಾಂ ಅಲ್ಲ ಮುಂಚೆ ಏನ್ ಮಾಡಿದ್ರು, ಅಲ್ಲಿ ಲೇಬರ್ಗಳು ದಿನ ನಾನು ಹೇಳಿದ ಪ್ರಕಾರ ತೂಗ್ಲಿಲ್ಲ ಅವರು. ಹಾಂ, ಈ ಲೇಬರ್ಗಳಿಗೆ ಬಂದು ನಾನು ಹೇಳ್ಬೇಕು, ಆಮೇಲೆ ಎಲ್ಲರಿಗೂ ನಾನು ಹೇಳ್ಬೇಕಂದ್ರೆ ಒಬ್ಬರು ಒಂದು ಕಡೆಯಿಂದ ಅಂದ್ರೆ ನಾವು ಡೈರೆಕ್ಷನ್ಸ್ ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಿ. ಆದರೆ ಇನ್ನು ಜೋಳ ಈಗ 30ನೇ ತಾರೀಕು ದಾಟಿದ ಮೇಲೆ ಇನ್ನೂ ಏನದು 1000 ಕ್ವಿಂಟಲ್ ಜೋಳ ಉಳಿತೇವಲ್ಲ, ರೈತರು ಏನು ಮಾಡಬೇಕು? ಅಲ್ಲಲ್ಲ, ಉಳಿದ್ರೆ ಏನು ಮಾಡೋದು? ಈಗ ನೀವು ಹೇಳ್ತಾ ಇದ್ದೀರಿ 2-3 ಲಾರಿ ಮಾತ್ರ ಬರ್ತಾ ಇದೆ, ರೈತರಿಗೆ ಬೇಕಾಗಿರೋದು ಇಲ್ಲಿ 5ರಿಂದ 6 ಲಾರಿ. ಈಗ ಲಾರಿಗಳು ಬರ್ತಾ ಇಲ್ಲ, ಅಥವಾ ಲಾರಿ ಬಂದ್ರೆ ಅಮಾಲ್ರಿದ್ರೆ ಲಾರಿ ಇಲ್ಲ ಅನ್ನೋ ತರ ಆಗಿದೆ. ಪ್ರತಿ ದಿವಸನಾಗಿಲ್ಲ, ಇವತ್ತು ಅಲ್ಲಿ ಇಳಿಸ್ತಕ್ಕಂತ ಲೇಬರ್ ಅಲ್ಲಿ ಒಬ್ರು ಯಾರೋ ತೀರೋಗಿದ್ದಾರೆ. ಹಾ ಸರ್, ನೀವು ತೀರೋಗಿದ್ರಿಂದಾಗಿ ಲೇಬರು ಅದರಲ್ಲಿ ಇದ್ದಾರೆ ಅವರು. ಓಕೆ, ಆ ಕಾರಣದಿಂದಾಗಿ ಇವತ್ತು ಗಾಡಿಗಳು ಅನ್ಲೋಡ್ ನಾವು ಆಯ್ತು. ಕೊನೆಯದಾಗಿ ಸರ್, ನೀವು ವಿಷಯಕ್ಕೆ ಬಂದ್ಬಿಡ್ತೀನಿ. ಎರಡೇ ವಿಷಯ, ಇಲ್ಲಿ ಏನಾದರೂ ಅವ್ಯವಹಾರ ನಡೀತಾ ಇದ್ರೆ, ಲಂಚ ನಡೀತಾ ಇದ್ರೆ ಅದನ್ನ ನಿಲ್ಲಿಸಬೇಕು. ಎರಡನೇದು, FID ಇರುವಂಥ FID ಅಪ್ಲಿಕೇಶನ್ ಮಾಡಿ ಏನೋ ಅರ್ಜಿ ಹಾಕಿರ್ತಕ್ಕಂಥ ಯಾವುದೇ ರೈತನ ಜೋಳ ಖರೀದಿ ಆಗ್ಲಂಗೆ ಅಥವಾ ಮನೆಯಲ್ಲಿ ಉಳ್ಕೊಳ್ಳಾರಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮದು. ಪ್ರತಿಯೊಬ್ಬರು ಜೋಳವನ್ನು ಖರೀದಿ ಆಗಲೇಬೇಕು ಅಷ್ಟೇ. ಎಕ್ಸ್ಟೆಂಡ್ ಮಾಡಿ. ಹಾಂ, ಅಲ್ಲ ಟೈಮ್ ಎಕ್ಸ್ಟೆನ್ಷನ್ ಅಲ್ಲ, ನೀವು ಹೇಳ್ತಾ ಇದ್ರಿ. ಈಗ ಆಯಿತು, ಈ ಟೈಮೇ ಮುಗಿದೋಯ್ತು 30ನೇ ತಾರೀಕಿಗೆ, ಇನ್ನೂ 100 ರೈತರ ಜೋಳ ಉಳಿದಿದೆ ಅಂದ್ರೆ ಏನು ಮಾಡೋಣ? ಇಲ್ಲ, ನಾವು ರಿಜಿಸ್ಟ್ರೇಷನ್ ಟೈಮ್ದಾಗ ಮಾತ್ರ ನಮ್ಮ ರಿಜಿಸ್ಟ್ರೇಷನ್ ಟೈಮ್ ಲಿಮಿಟ್ ಮಾಡಿರ್ತಾರೆ ಹೊರತಾಗಿ. ನಾನು ಜೋಳದಂಡಿ ಗುರುಮೂರ್ತಿ ಅಂತ, ರೈತ ಘಟಕದ ರಾಜ್ಯಾಧ್ಯಕ್ಷ KRS ಪಾರ್ಟಿ. ಈಗ ನಾವು ಕೇಳ್ತಾ ಇರೋದಿಷ್ಟೇ, ಈಗ ಒಂದೇನಾಗಿದೆ, ಇಲ್ಲಿ ಇನ್ನೂ ಹೆಚ್ಚಿಗೆ ಜೋಳದ ಬರ್ತಾ ಇದೆ. ಆದರೆ ಲಾರಿಗಳು ಕೇವಲ ಅಲ್ಲಲ್ಲ, ನಾನು ಹೇಳೋದು ಕೇಳಿಸ್ಕೊಬೇಡಿ. ಹಾಂ, ನಾನು ಹೇಳ್ಬಿಡ್ತೀನಿ. ರಿಜಿಸ್ಟ್ರೇಷನ್ ಆದಂತ ರೈತರದು ಒಂದು ವೇಳೆ ಉಳಿತಾ ಇದ್ರೆ ಅದನ್ನ ನಾವು ಸರ್ಕಾರಕ್ಕೆ ತಿಳಿಸಿ ಎಕ್ಸ್ಟೆನ್ಷನ್ ತೋದು ಪ್ರಯೋಜನ ಇದೆ. ಸರಿ, ಅದು ಮಾಡಿ. ಒಂದು ನಿರ್ಧಾರ ಮಾಡಿ 30ನೇ ತಾರೀಕು ಬೇಕಾದ್ರೆ ಕೊಡ್ತಾರೆ. ಸರಿ, ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ರೈತರು, ಬರಲ್ಲ. ಮಳೆ ಬಿತ್ತು ಅಂದ್ರೆ ಒಂದು ಡೇಟ್ ಕೊಟ್ಟಾರೆ, ಹಾಂ ಅದನ್ನ ನಾವು ರೈತರಿಗೆ ಎಲ್ಲರಿಗೂ ಹೇಳ್ಬಿಟ್ರೆ ಬರಲ್ಲ, ಅವರು ಲೇಟ್ ಮಾಡ್ತಾರೆ. ಹಾಂ 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 ಸರಿ ಸರಿ, ಅರ್ಥ ಆಯಿತು. ಮತ್ತೆ ಹಾಂ, ಯಾರು ರಿಜಿಸ್ಟ್ರೇಷನ್ ಆದಂತ ರೈತರು ಒಂದು ಕಾರಣ ಬಿಡಂಗಿಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡ್ರಿ. ಸರಿ ಸರಿ. ಆಮೇಲೆ ಇವರು ನಿಮ್ಮ ಸಿಬ್ಬಂದಿ ಕೂಡ ಹೇಳ್ತಿದ್ದಾರೆ, ಇನ್ನು 1 ಅಥವಾ 2 ಲಾರಿ ಲೋಡು ಜಾಸ್ತಿ ತಗೊಂಡ್ರೆ ಪ್ರತಿನಿತ್ಯ ಕೆಲಸ ಬೇಗ ಆಗುತ್ತೆ. ಸರಿ ಸರಿ, ಅಲ್ಲ ಇವತ್ತೇ ಸರಿ ಬಿಡಿ, ಮುಂದಕ್ಕೆ ಆ ರೀತಿ ವ್ಯವಸ್ಥೆ ಮಾಡಿ ದಯವಿಟ್ಟು, ಅಷ್ಟೇ ನಾವು ಕೇಳ್ತೀವಿ. ಅವ್ರಿಗೆ ಆಮೇಲೆ ಇನ್ನೊಂದ್ಸರಿ ನಾವು ನಿಮಗೆ ಯಾರಿಗೂ ಶತ್ರುಗಳಲ್ಲ. ನಾವು ರೈತರ ಮಕ್ಕಳನ್ನೇ ಇನ್ನೂ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇರೋರು. ಎಲ್ಲ ಕಡೆನೂ ರೈತರ ಮಕ್ಕಳು, ಎಲ್ಲ ಕಡೆ ದುಡಿತಿದ್ದೀರಿ, ಅಧಿಕಾರದಲ್ಲಿದ್ದೀರಿ, ಎಲ್ಲರಿಗೂ ನಿದ್ದೆ ಆಗಿದೆ. ದಯಮಾಡಿ ರೈತರ ಕಷ್ಟ ಸುಖನ ಅರ್ಥ ಮಾಡಿಕೊಂಡು ಕೆಲಸ ಮಾಡಿ, ದಯವಿಟ್ಟು ಅಷ್ಟೇ ನಾವು ಕೇಳೋದು. ಹಾಂ 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 ಸರಿ. ಹಾಂ ಹೇಳ್ರಿ ಸರಿ ಸರಿ ಸರ್, ಸರಿ ಒಳ್ಳೆಯದು ಸರ್. ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ, ರಾಜಕೀಯದಲ್ಲಿದ್ದೀನಿ. ನಂಜೂರು ಸ್ವಾಮಿಯವ್ರ ಕಾಲದಲ್ಲಿ ನನಗೆ 75 ವರ್ಷ. ಈಗ ಕವಿ ಮತ್ತು ಸಾಹಿತಿ ಗೊತ್ತಾಯ್ತು. ನನಗೆ ಗೊತ್ತಿದೆ, ಒಳ್ಳೆಯವರು ಭಾಳ ಜನ ಇದ್ದಾರೆ. ಅಲ್ಲಿಂದಲೇ ಸರ್ಕಾರ ನಡೀತಾ ಇರೋದು. ಇದು ಸಿದ್ದರಾಮಯ್ಯನವರು ನಾವು ಜೊತೆಲಿದ್ದವರು, ಜೊತೆಲಿ ಓದೋರು, ಜೊತೆಲಿ ರಾಜಕೀಯ ಮಾಡಿದವರು. ಆದರೆ ಅವ್ರು ಕಾಂಗ್ರೆಸ್ ಹೋದ್ರು, ನಾನು ಕಾಂಗ್ರೆಸ್ ಬರೋದಿಲ್ಲ ಅಂತ ಬಿಟ್ಟು ಆದರೆ ಒಳ್ಳೆ ಜನ ಇದ್ದಾರೆ, ಅದರಿಂದ ಸರ್ಕಾರ ನಡೀತಿದೆ. ದಯವಿಟ್ಟು ಇಂಥ ಸಂದರ್ಭದಲ್ಲಿ ದಯಮಾಡಿ ಮಾಡಿ. ಓಕೆ, ಅವರಿಗೆ ಇನ್ನೊಂದ್ಸರಿ ಮಾರ್ಗದರ್ಶನ ಮಾಡಿ ಸರ್. ಯಾವುದೇ ಕಾರಣಕ್ಕೂ ಆ ಕ್ವಿಂಟಲ್ಗೆ ಡ್ಯಾಮೇಜ್ ಬಂದಿದೆ, ಸರಿ ಇಲ್ಲ ಮೆಟೀರಿಯಲ್ ಅಂತೇಳಿ 50 ರೂಪಾಯಿ 100 ರೂಪಾಯಿ ವಸೂಲಿ ಮಾಡೋದು ನಿಲ್ಲಿಸಿ ಅಂತೇಳಿ.
ಓಕೆ ಕೇಳೋ ಸರ್ ಸಿಗ್ನೇಚರ್ ಕೊಟ್ಟರೆ ಸರ್ ಓಕೆ ಸಿಗ್ನೇಚರ್ ಓಕೆ 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 ಧನ್ಯವಾದಗಳು ಸರ್. ನಿಮ್ಮ ನಂಬರ್ ತೊಗೊಳ್ತೀನಿ, ಆಮೇಲೆ ಮತ್ತೆ ಮಾತಾಡ್ತೀನಿ ಸರ್. ಹಾಂ, ಹೊರಗಡೆ ಬನ್ನಿ. ಆಯಿತು, ಇಲ್ಲ ಇಲ್ಲಿ ಬರಮ್ಮ. ನಾವು ಹೇಳಿದ್ದೀವಿ ಈಗ ನಿಮ್ಮ ಜೋಳ ಬೇಕಾದ್ರೆ ಜಸ್ಟ್ ಹೋಗಿವಿ ಸರ್, ನಾವು ಕೂಡ ಇವಾಗ ಹೋಗಿವಿ. ಅಷ್ಟು ಸಪ್ಲೈ ಜಾಸ್ತಿ ಕೊಡಿ, ಬೇಗ ಮುಗಿಯುತ್ತೆ. ಕಳ್ಸ್ತಾರೆ ಅದು ಲೋಡರ್ಸ್ ಏನೋ ಯಾರೋ ಅವ್ರ ಮನೆ ತೀರ್ಕೊಬಿಟ್ಟು ಕಡಿಮೆ ಲೋಡರ್ಸ್ ಇದ್ದಾರಂತೆ, ಅದರಿಂದ ಸ್ವಲ್ಪ ಕಡಿಮೆ ಮಾಡಿದ್ವಿ. ಲೋಡರ್ಸ್ ಬಂದಮೇಲೆ ಲಾರಿ ಎಲ್ಲರೂ ಬನ್ನಿ. ಸರ್ ಬನ್ನಿ. ಇಲ್ಲಿ ಆದ್ಮೇಲೆ ಇಷ್ಟೊತ್ತು ತಾವೆಲ್ಲರೂ ಕೂಡ ಲೈವ್ ಅಲ್ಲಿ ಗಮನಿಸಿದ್ದೀರಿ. ನಾವು ಮತ್ತೊಮ್ಮೆ ವಿಚಾರ ತಿಳಿಸೋದೇನೆಂದ್ರೆ, ಮೋಕ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಮೋಕ ಹೋಬಳಿ ವ್ಯಾಪ್ತಿಯಲ್ಲಿ ಏನು ಜೋಳ ಖರೀದಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ ಹಲವಾರು ಘಟನೆಗಳು ಏನು ಅನಾಹುತ ಅಂದ್ರೆ ರೈತರಿಂದ ವಸೂಲಿ ಮಾಡುವಂತದ್ದಾಗ್ಲಿ, ಆಮೇಲೆ ರೈತರ ಜೋಳ ಖರೀದಿ ಕೇಂದ್ರದ ವಿಳಂಬ ನೀತಿಯಿಂದಾಗ್ಲಿ, ಅಥವಾ ಇಲ್ಲಿ ಸಿಬ್ಬಂದಿಗಳಿಗೆ ಅಥವಾ ರೈತರಿಗೆ ಇಲ್ಲಿ ಸರ್ಕಾರದ ವತಿಯಿಂದ ಸಿಗಬೇಕಾದಂತ ಮೂಲ ಅಣ್ಣರೇ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಸರ್, ರೈತರಿಗೆಲ್ಲರಿಗೆ ತಂಪಾದ ನೀರಿನ ಸಮಸ್ಯೆ ಏನಿಲ್ಲ. ಅದೇ ಇವೆಲ್ಲ ಮೂಲಭೂತ ಸೇವೆ ಸೌಲಭ್ಯಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಚೆಕ್ ಮಾಡಕ್ ಬಂದಿದ್ದೀವಿ. ಇಲ್ಲಿನ ಸಿಬ್ಬಂದಿ ರಾಘವೇಂದ್ರ ಅನ್ನೋರು ಈ ಖರೀದಿ ಕೇಂದ್ರದ ಮಾಲೀಕರ ಅಧಿಕಾರಿ, ಅವರು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಇನ್ನು ಮುಂದೆ ಕೆಲವು ನೀವೆಲ್ಲ ಲೈವ್ ಅಲ್ಲಿ ನೋಡಿದ್ರೆ ಯಾರೋ ಒಬ್ಬ ರೈತ ಬಂದು ನಾನು ಕ್ವಿಂಟಲ್ಗೆ 50 ರೂಪಾಯಿ ಕೇಳ್ತಾ ಇದ್ರು ಅಂತೇಳಿ ಅವ್ರು ದೂರು ಕೊಟ್ಟರು. ಈಗ ಇವರು ಭರವಸೆಯನ್ನು ಕೊಟ್ಟಿದ್ದಾರೆ, ಮುಂದಿನ ದಿನಮಾನಗಳಲ್ಲಿ ಅಥವಾ ನಾಳಿಂದನೇ ಅಥವಾ ಈ ಕ್ಷಣದಿಂದನೇ ಯಾವುದೇ ಕಾರಣಕ್ಕೂ ನಾವು ಲಂಚವನ್ನ ಅಥವಾ ನಿಮ್ದು ಮಾಲ್ ಮೆಟೀರಿಯಲ್ ಸರಿ ಇಲ್ಲ, ಡ್ಯಾಮೇಜ್ ಇದೆ, ಅದು ಇದೆ ಅಂತೇಳಿ ಸ್ವೀಕರಿಸೋದಿಲ್ಲ, ಅಂತ ಘಟನೆಗೆ ನಾವು ಸಹಕಾರ ಕೊಡೋದಿಲ್ಲ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿಂದ ಇವರು ಮೇಲಧಿಕಾರಿಗಳಾದಂಥ ಡಿಸ್ಟ್ರಿಕ್ಟ್ ಮ್ಯಾನೇಜರ್ DM ಜೊತೆ ಕೂಡ ಮಾತಾಡಿದ್ವಿ. ಅವರು ಕೂಡ ಇಲ್ಲ, ಇಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಈ ಮೋಕ ಖರೀದಿ ಕೇಂದ್ರದ ವ್ಯಾಪ್ತಿಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರ ರೈತರ ಜೋಳವನ್ನು ನಾವು ಖರೀದಿ ಮಾಡ್ತೀವಿ. ಏನು ಡೆಡ್ಲೈನ್ ಇದೆ, ಏಪ್ರಿಲ್ 30 ಡೆಡ್ಲೈನ್ ಏನಿದೆ, ಒಂದು ವೇಳೆ ರೈತರು ಏನಾದರೂ ಉಳ್ಕೊಂಡ್ರೆ ಮತ್ತೆ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ. ಆ ಜೋಳವನ್ನು ರಿಜಿಸ್ಟರ್ ಆಗಿರ್ತಕ್ಕಂಥ ಜೋಳವನ್ನು ನಾವು ಖರೀದಿ ಮಾಡಿಯೇ ಮಾಡ್ತೀವಿ ಅಂತೇಳಿ ಭರವಸೆನ ಕೊಟ್ಟಿದ್ದಾರೆ. ಈ ಬಳ್ಳಾರಿ ತಾಲೂಕಿನ ಎಲ್ಲ ನನ್ನ ರೈತ ಮಿತ್ರರಲ್ಲಿ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ, ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ. ಆಮೇಲೆ 30ನೇ ತಾರೀಕು ಸಾಧ್ಯ ಆದರೆ 30ನೇ ತಾರೀಕು ಒಳಗಡೆನೆ ತಂದು ನಿಮ್ಮ ಜೋಳವನ್ನು ಮಾರಾಟ ಮಾಡಿ ಅಥವಾ ತೂಕಕ್ಕೆ ಹಾಕಿ. ನೀವು ಆತಂಕಕ್ಕೆ ಒಳಗಾಗಿ ರೈತರಿಗೆ ಏನಾದರೂ ಜೋಳ ಖರೀದಿ ಕೇಂದ್ರ ನಾನು ಉಳಿದುಬಿಟ್ಟು ನನಗೆ ಖರೀದಿ ಕೇಂದ್ರ ಏನೋ ಮುಚ್ಚೋಗುತ್ತೆ ಅನ್ನುವಂಥ ಆತಂಕಕ್ಕೆ, ಗಾಬರಿಗೆ ಅಥವಾ ಒಂದು ಹಿಂಜರಿಕೆಗೆ ಒಳಗಾಗಬೇಡಿ. ನಿಮಗೆಲ್ಲರಿಗೂ ಕೂಡ ಅವಕಾಶ ಇದೆ. ಆಮೇಲೆ ಇಲ್ಲಿ ಏನಾದರೂ ಅವ್ಯವಸ್ಥೆಗಳಿದ್ರೆ, ಇಲ್ಲಿನ ಯಾರಾದರೂ ಸಿಬ್ಬಂದಿಗಳು ಅಧಿಕಾರಿಗಳು ನಿಮಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರೆ ದಯವಿಟ್ಟು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಗಮನಕ್ಕೆ ತನ್ನಿ. ನಾವು ನಿಮಗೆ ಬಂದು ನಿಮ್ಮ ಜೊತೆನೆ ಬಂದು ಯಾವ ಅಧಿಕಾರಿ ಲಂಚಕ್ಕೆ ಬೇಡಿಕೆಟ್ಟ, ಈಗಾಗಲೇ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅವರು ಹೇಳಿದ್ದಾರೆ, ಯಾವ ರೈತ ಕೊಟ್ಟಿದ್ದಾನೆ ಅವನ FID ನಂಬರ್ ಹಾಕಿ ಒಂದು ದೂರು ಕೊಡಿ, ಯಾವ ಪಾಯಿಂಟ್ ಅದು ಅಥವಾ ಯಾವ ಅಧಿಕಾರಿ ಲಂಚಕ್ಕೆ ಕೇಳಿದ್ರೆ ಒಂದು ದೂರು ಕೊಡಿ, ನಾವು ಅವ್ರ ಮೇಲೆ ಖಂಡಿತ ಆ್ಯಕ್ಷನ್ ಮಾಡ್ತೀವಿ ಅಂತ ಒಂದು ಭರವಸೆನ ಕೊಟ್ಟಿದ್ದಾರೆ. ಅಂತ ಆ್ಯಕ್ಷನ್ಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಇದು ರೈತರ ಪರವಾಗಿ ನಾವು ಇವತ್ತು ಏನೋ ಒಳ್ಳೇದಾಯ್ತಾ ಇಲ್ಲ, ಇವೆಲ್ಲ ಬಂದು ಪ್ರಶ್ನೆ ನಾವಿಲ್ಲಿ ಬಂದು ಪ್ರಶ್ನೆ ಮಾಡಿದ್ದಕ್ಕೆ ರೈತರಿಗೆ ಒಳ್ಳೇದಾಯ್ತಾ ಕೆಟ್ಟದ್ದಾಯ್ತಾ? ಯಾರಾದ್ರೂ ಬಂದಿದ್ರೆ ಬೇರೆ ಸಂಘ ಸಂಸ್ಥೆಯರು ಅಥವಾ ಬೇರೆ ಪಕ್ಷದ ಮುಖಂಡರು ಯಾರಾದ್ರೂ ಬಂದಿದ್ದಾರೆ ಪ್ರಶ್ನೆ? ಬರ್ರಿ ಬನ್ರಿ ಎಲ್ಲರೂ ಸರ್, ಎಲ್ಲ ಬನ್ನಿ, ರೈತರು ಎಲ್ಲರೂ ಬನ್ನಿ. ಬರ್ರಿ ರೈತರು ಬರ್ರಿ. ಈಗ ನಾವು ಬಂದು ಕೇಳೋದಕ್ಕೆ ಏನು ಒಳ್ಳೇದಾಯ್ತೇನಣ್ಣ ನಿಮಗೆ? ಭಾಳ ಒಳ್ಳೇದಾಯಿತು. ಯಾಕಂದರೆ ನಿಮ್ಮ ಮುಖಾಂತರವಾಗಿ ನಮಗೆ ಈ ಖರೀದಿ ಕೇಂದ್ರದಲ್ಲಿ ಬೇಗನೆ ಜೋಳ ಹೆಚ್ಚೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಗೊತ್ತಿಲ್ಲದಿರ್ತಕ್ಕಂಥ ಮಾಹಿತಿಯನ್ನು ಕೂಡ ತಿಳಿಸಿದ್ದೀರಾ, ಇನ್ನೂ ಭಾಳ ಸಂತೋಷ. ಆಮೇಲೆ ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥದ್ದು ಈ ವರ್ಷ ಪಾಪ ಭಾಳ ಅಚ್ಚುಕಟ್ಟಾಗಿ ಮಾಡಕತ್ತಾರೆ ಈ ಬಿಸಿಲಲ್ಲಿ. ಈ ಪ್ರಥಮ ವರ್ಷ ಆಗಿರೋದ್ರಿಂದ ಸ್ವಲ್ಪ ಲೋಪದೋಷಗಳು ಇದ್ದಿದ್ದು ಅದನ್ನು ಇನ್ನೂ ತಿಳಿಸಿದ್ದೀರಾ. ನಿಮ್ಮ ಮುಖಾಂತರವಾಗಿ ಮತ್ತು ಅಧಿಕಾರಿಗಳೇ ನಮ್ಮ ರೈತರ ಪರ ತುಂಬ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನೀವು ರೈತರು ಒಗ್ಗಟ್ಟಾದರೆ, ರೈತರು ಏನದು ಯಾವುದೇ
ಭಯ ಇಲ್ಲದೆ, ಆತಂಕ ಇಲ್ದೇನೆ, ಮುಜುಗರ ಇಲ್ದೇನೆ ನಿಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ಇದೇ ವಿಷಯ ಅಂತಲ್ಲ, ಯಾವುದೇ ವಿಷಯಗಳಿದ್ರು ಕೂಡ ನೀವು ನೇರವಾಗಿ ನಮಗೆ ಗಮನಕ್ಕೆ ತರ್ಬೋದು. ನಾವು ಎಲ್ಲರ ರೂಪದಲ್ಲಿ ನಿಮಗೆ ಸಹಕಾರ ಕೊಡ್ತೀವಿ. ಸದಾ ಬೆನ್ನೆಲುಬಾಗಿ, ರೈತರ ಬೆನ್ನೆಲುಬಾಗಿ ನಾವು KRS ಪಕ್ಷದವರು ಕೆಲಸ ಮಾಡ್ತಾ ಇದ್ದೀವಿ. ನಾಳೆ 17ನೇ ತಾರೀಕಿಗೆ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಸಾವಿರಾರು ಜನ ರೈತರು ಬರ್ತಾ ಇದ್ದಾರೆ. ಅವರಿಗೆ ಬೇರೆ ಬೇರೆ, ಇದು ಒಂದೇ ಅಂತಲ್ಲ, ಬೇರೆ ಬೇರೆ ಸಮಸ್ಯೆಗಳು ಇಟ್ಕೊಂಡು, ಬೇರೆ ಬೇರೆ ಅವರ ವಿಚಾರಗಳು ಇಟ್ಕೊಂಡು, ವಿಷಯಗಳು ಇಟ್ಕೊಂಡು ಈಗಾಗಲೇ ಆಗದೇ ಇರುವಂಥ ಕೆಲಸಗಳನ್ನು ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡು ನಾಳೆ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಾ ಇದ್ದಾರೆ. ನೀವೆಲ್ಲ ಯಾರೆಲ್ಲ ಸಾಧ್ಯ ಆಗುತ್ತೋ ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬನ್ನಿ, ಇನ್ನೂ ಒಂದು ದೊಡ್ಡ ಶಕ್ತಿಯಾಗಿ ರೈತರ ಪರವಾಗಿ ನಿಲ್ಲಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಆಮೇಲೆ ಇಂಥ ವಿಚಾರಕ್ಕೆ ಯಾರಾದರೂ ನಾನು ಮತ್ತೆ ಅವಾಗ ಕೇಳಿದೆ, ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ, ಬೇರೆ ಸಂಘ ಸಂಸ್ಥೆಯರು, ಲೀಡರ್ಗಳು, ನಾಯಕರು, ಬೇರೆ ಬೇರೆ ಪಕ್ಷದ ಮುಖಂಡರು ಯಾರು ಬಂದು ರೈತರ ಧ್ವನಿ ಆಗಿದ್ರಾ? ಇಲ್ಲಿ ಯಾರು ಬಂದು ಬಿಳೆ ಬಟ್ಟೆ ಹಾಕೊಂಡು ರಾಜಕಾರಣ ಮಾಡುವಂತ ಯಾರು ಕಾಂಗ್ರೆಸ್ ಅವರಾಗ್ಲಿ, ಬಿಜೆಪಿ ಅವರಾಗ್ಲಿ, ಜೆಡಿಎಸ್ ಯಾರು ಬಂದಿಲ್ಲ. ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ರೈತರಿಗೆ ನ್ಯಾಯ ಕೊಡಿ, ನಮ್ಮ ರೈತರಿಗೆ ಯಾಕೆ ಜೋಳ ಖರೀದಿ ಕೇಂದ್ರಕ್ಕೆ ಬೇಗ ಬೇಗ ತಗೊಳ್ತಾ ಇಲ್ಲ ಅಂತ ಯಾರು ಬಂದು ಕೇಳಿಲ್ಲ. ಏನು ಬಂದು ಹೇಳಿದ್ರು? ಉದ್ಘಾಟನೆ ಮಾಡಿದ್ರೆ ಅಷ್ಟೇ, ಉದ್ಘಾಟನೆ ಮಾಡಿದ್ರೆ. ಆದ್ರೆ ಇಲ್ಲಿ ಏನ್ ಕಷ್ಟ ಇದೆ, ಏನು ಸಮಸ್ಯೆ ಇದೆ ಅನ್ನೋದು ಯಾರು ಕೇಳ್ತಾ ಇಲ್ಲ. ಇರ್ಲಿ, ಒಳ್ಳೇದಾಗ್ಲಿ, ರೈತರೆಲ್ಲ ಒಗ್ಗಟ್ಟಾಗ್ರಿ, ಶಕ್ತಿವಂತರಾಗ್ರಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಇಷ್ಟು ವಿಚಾರ